ಪ್ರಾಣಿಯ ಪಕ್ಷಿಗಳ ಪ್ರೀತಿ ಉಳಿಸಿದ ಪೊಲೀಸರು. ಠಾಣೆಯಲ್ಲಿ ಪ್ರೇಮಿಗಳ ಮದುವೆ ಮಾಡಿಸಿದ ಪೊಲೀಸರು. ಪ್ರೇಮಿಗಳ ಮದುವೆ ಮಾಡಿಸಿ ಪ್ರೀತಿ ಉಳಿಸಿದ ಪೊಲೀಸರು. ಪೊಲೀಸರ ಸಮ್ಮುಖದಲ್ಲಿಯೇ ಮದುವೆಯಾದ ಪ್ರಾಣಿಯ ಪಕ್ಷಿಗಳು. ವಧುವಿಗೆ ಸ್ವತಃ ಕಾಲುಂಗುರ ತೊಡಿಸಿ ಆಶೀರ್ವಾದ ಮಾಡಿದ ಪೊಲೀಸ್ ಸಿಬ್ಬಂದಿ. ಇಂತಹ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡ ದಾಸೇನಹಳ್ಳಿ ಗ್ರಾಮದ ಕಾರ್ತಿಕ್ ಹಾಗೂ ಶಿಡ್ಲಘಟ್ಟ ನಗರದ ಅಂಕಿತಾ ಕಳೆದ 6 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಆದರೆ ಯುವತಿ ಅಂಕಿತಾ ಮನೆಯಲ್ಲಿ ಇವರ ಪ್ರೀತಿಗೆ ಒಪ್ಪಿರಲಿಲ್ಲ. ಅಲ್ಲದೆ ಆ ಯುವತಿಯ ಪೋಷಕರು ಬೇರೊಬ್ಬ ಯುವಕನ ಜೊತೆ ಮದುವೆ ಮಾಡಲು ತೀರ್ಮಾನಿಸಿದ್ರು. ಈ ಬಗ್ಗೆ ಇದೇ ವಿಚಾರವನ್ನ ಅಂಕಿತಾ ಪ್ರಿಯಕರ ಕಾರ್ತಿಕ್ಗೆ ತಿಳಿಸಿದಾಳೆ. ಆದರೆ ಕಾರ್ತಿಕ್ ಇನ್ನು 2 ವರ್ಷಗಳ ಕಾಲ ಮದುವೆ ಬೇಡ ಎಂದು ತಿಳಿಸಿದ್ದು, ಇದರಿಂದ ಬೇಸರಗೊಂಡ ಅಂಕಿತಾ ಕಳೆದ ದಿನ ಶಿಡ್ಲಘಟ್ಟ ನಗರ ಠಾಣೆಯ ಮೊರೆ ಹೋಗಿದ್ದಾಳೆ. ಪೊಲೀಸ್ ಠಾಣೆಗೆ ಯುವಕ ಕಾರ್ತಿಕ್ ಬಂದು ತನ್ನ ಪ್ರೀತಿ ಬಿಟ್ಕೊಡೋದಿಲ್ಲ ಎಂದು ಹಠ ಹಿಡಿದಿದ್ದ. ಪ್ರೇಮಿಗಳ ಗೋಳು ನೋಡಲಾಗದೆ ಪೊಲೀಸರು ಪ್ರೇಮಿಗಳ ಪೋಷಕರನ್ನ ಕರೆಸಿ ಮದುವೆ ಮಾಡಿಸುವಂತೆ ಒಪ್ಪಿಸಿದ್ದಾರೆ. ಮದುವೆಗೆ ಯುವತಿಯ ತಾಯಿ, ಅಕ್ಕ, ಬಾವ ಏನೋ ಒಪ್ಪಿಗೆ ಸೂಚಿಸಿದ್ರು. ಆದರೆ ಈ ಮದುವೆಗೆ ಯುವತಿ ಅಂಕಿತಾ ತಂದೆ ಹಾಗೂ ಯುವಕನ ಪೋಷಕರು ಬಿಲ್ಕುಲ್ ಒಪ್ಪಲಿಲ್ಲ. ಹೀಗಾಗಿ ಪೊಲೀಸರು ಯುವತಿಯ ಹೇಳಿಕೆಯನ್ನ ಪಡೆದಿದ್ದಾರೆ. ನಾವು ಬೇರೆ ಮದುವೆ ಆಗಲು ಸಾಧ್ಯವಿಲ್ಲ ಎಂದು ಗೋಳಾಡಿದ್ದಾರೆ. ಪ್ರೇಮಿಗಳ ಗೋಳಾಟಕ್ಕೆ ಮರುಗಿದ ಪೊಲೀಸರು ಪೊಲೀಸ್ ಠಾಣಾ ಮುಂಭಾಗ ತಾಳಿಯನ್ನ ಕಟ್ಟಿಸಿದ್ದಾರೆ. ಅಲ್ಲದೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ತಂದೆಯ ಸ್ಥಾನದಲ್ಲಿ ನಿಂತು ನವ ವಧುವಿಗೆ ಕಾಲುಂಗುರ ತೊಡಿಸಿ ಆಶೀರ್ವಾದ ನೀಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. 6 ವರ್ಷಗಳ ಪ್ರೀತಿಗೆ ಪೊಲೀಸರಿಂದ ನ್ಯಾಯ ದೊರಕಿದ್ದು, ನೂತನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನವ ಜೋಡಿ ಪೋಷಕರ ವಿರುದ್ಧದ ನಡುವೆಯೂ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ನನ್ನ ಹೆಸರು ಕಾರ್ತಿಕ್ ಅಂತ, ನಮ್ಮ ಹುಡುಗಿ ಹೆಸರು ಅಂಕಿತಾ. ನಾವಿಬ್ಬರು 6 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಇವಾಗಲೇ ಮದುವೆ ಆಗೋಣ ಅಂತ ಹೇಳಿದ್ವಿ. ಅದರಿಂದ ನಾನು ಆಗಲ್ಲ, ಇನ್ನೂ 1 ವರ್ಷ 2 ವರ್ಷ ಟೈಮ್ ಬೇಕು ಅಂತ ಕೇಳಿದ್ದಕ್ಕೆ ಇವಳು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ಲು. ನಾವೆಲ್ಲ ಮಾತಾಡಿ ಸಾಲ್ವ್ ಮಾಡ್ಕೊಂಡು ಇವತ್ತು ಮದುವೆ ಆಗಿದ್ವಿ. ಪೇರೆಂಟ್ಸ್ ಒಪ್ಕೊಂಡಿದ್ರಾ? ಪೇರೆಂಟ್ಸ್ ಎಲ್ಲ ಒಪ್ಕೊಂಡಿಲ್ಲ ಸರ್. ಆದರೂ ಬಂದು ಮಾತಾಡಿದ್ರು, ಮಾಡಿಕೊಳ್ರಿ ಅಂತ ಹೇಳ್ಬಿಟ್ಟು ಹೊರಟೋದ್ರು. ಪಾಡ್ಕೊಂಡ್ರು. ಪೇರೆಂಟ್ಸ್ ಗಮನಕ್ಕೆ ಬಂದಾಗ ಏನು ಹೇಳ್ಬೇಕು? ಬೇಡ, ಈಗ ಅವ್ರನ್ನ ಒಪ್ಪಂದ ವಿಷಯಬಿಟ್ಟು ಈಗ ಪೊಲೀಸ್ ಠಾಣೆ ಮದುವೆ ಮಾಡಬೇಕು. ಸೊ ಇಲ್ಲಿ ಯಾವ ಥರ ನಮಗೆ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಅಂದರೆ ನಾವೇನು ಹೇಳ್ತೀವಿ ಅದ್ರ ಮೇಲೆ ಸಪೋರ್ಟ್ ಮಾಡಿರ್ತಾರೆ ಅವರು. ಅಷ್ಟು ರೀತಿ ಇನ್ನೇನು. ಅವರ ಮಗಳು ಅವರೇ ವಾರಂಟಿಯಾಗಿ ಬಂದರು. ಈ ಥರ ಏನು ಅಂತ ನನ್ನನ್ನು ಸಪ್ರೇಟ್ ಒಂದು ಚೇಂಬರಲ್ಲಿ ಕೂಡಿಸ್ಕೊಂಡು ಅವರ ಅಮ್ಮ, ಅವರ ಅಕ್ಕ, ಭಾವ, ಅಂಕಿತಾ ಅವರೆಲ್ಲ ಒಟ್ಟಿಗೆ ಬಂದರು. ಏನು ಅಂತ ನಮ್ಮ CPS ಸರ್ ಅವರು ಬಂದಾಗ ನಮ್ಮ ಸರ್ ಇದ್ದರು. ಅವ್ರಿಗೆಲ್ಲ ಲೈಟಾಗಿ ಕೌನ್ಸಿಲಿಂಗ್ ಮಾಡಿದ್ರು. ಮತ್ತು ನನಗೆ ಇಂಟ್ರೆಸ್ಟ್ ಮಾಡಿದ್ರು, ಇದು ನೀಟಾಗಿ ವಿಚಾರಣೆ ಮಾಡಿ ನನಗೆ ರಿಪೋರ್ಟ್ ಮಾಡಿ ಅಂತ. ಸೊ ಅವತ್ತೆಲ್ಲ ಒಂದು 3 ದಿನ ನಾನು ವಿಚಾರಣೆ ಮಾಡಿದೆ. ಈ ಥರ ನಾವು ಇಷ್ಟು ವರ್ಷದಿಂದ ನಾನು ದೊಡ್ಡ ದಾಸೇನಹಳ್ಳಿ ಹುಡುಗ ಕಾರ್ತಿಕ್ನ ನಾನು ಲವ್ ಮಾಡಿದ್ದೆ. ಸೊ ಇತ್ತೀಚೆಗೆ ತುಂಬ ಚೆನ್ನಾಗಿದ್ವಿ, ಮದುವೆ ಮಾಡ್ಕೋಬೇಕಂತ ಇತ್ತೀಚೆಗೆ ಏನೂ ಗೊತ್ತಿಲ್ಲ ನನಗೆ ರೀಸನ್ನು. ಮತ್ತೆ 2-3 ವರ್ಷ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅಂದರು. ಅದಕ್ಕೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ತಾಯಿ ತಂದೆ ಅವ್ರು ಬೇಕಾದವರೆಲ್ಲ ಬಂದರು. ಸೊ ಅವರು ಎಲ್ಲ ನಮ್ಮ ಶಿಡ್ಲಘಟ್ಟ ಲೋಕಲ್ ಲೀಡರ್ಸು, ಕೌನ್ಸಿಲರ್ಸ್ ಎಲ್ಲ ಅವ್ರ ಪ್ರೆಸೆನ್ಸಲ್ಲಿ ಸುಮಾರು ನಿನ್ನೆ ರಾತ್ರಿ ಒಂದು 8 o'clockವರೆಗೂ ವಿಚಾರಣೆ ಮಾಡಿದ್ರು. ಮತ್ತೆ ಒಂದು ಫೈನಲೈಸ್ ಆಗಲಿಲ್ಲ. ಸೊ ಆ ಹುಡುಗಿನ ನಮ್ಮ ಪ್ರೆಸೆನ್ಸಲ್ಲಿ ಯಾಕೆ ಅಂತ ನಾವು ಚಿಕ್ಕಬಳ್ಳಾಪುರದಲ್ಲಿ ಆಧಾರದಲ್ಲಿ ಬಿಟ್ಟು ಬಂದ್ವಿ. ಮತ್ತೆ ಹೇಗೇನು ನಮ್ಮ CPS ಅವ್ರಿಗೆ ಕರೆಸಿಬಿಟ್ಟು ಅವ್ರು ಫಾರ್ಮಾಲಿಟೀಸ್ ಏನಿದೆ ಮಾಡೋಣ ಅಂತ ಕರೆದಿದ್ದಕ್ಕೆ ಮತ್ತೆ ಸೊ ಅವರು ಬೋತ್ ಸೈಡಿಂದನೂ ಎಲ್ಲ ಬಂದರು. ಮತ್ತೆ ಅವ್ರಿಗೆ ವಿಚಾರಣೆ ಹುಡುಗಿನೇ ನಾನು ಇನ್ನೊಂದ್ಸಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ದೊಡ್ಡವರಲ್ಲಿ. ಮತ್ತೆ ನಮ್ಮ ಕಾರ್ತಿಕ್ ಅವರೊಂದು ಅಂದಾಗ ಈಗ ಈ ಟೈಮ್ಗೆ ಏನೋ ಒಂದು ದೇವ್ರ ದಯದಿಂದ ಒಂದು ಫೈನಲೈಸ್ ಆಗಿದೆ. ಫೈನಲ್ ಆಗಿ ಅವರ ಒಮ್ಮತದಿಂದ ಕಾರ್ತಿಕ್ ಒಪ್ಕೊಂಡಿದ್ದಾರೆ, ಮದುವೆ ಮಾಡ್ಕೊತೀನಿ ಅಂತ. ಈಗ ನಮ್ಮ ಠಾಣೆ ಮುಂದೆ ನಾವು ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಸರ್ ಮತ್ತೆ ಇಲ್ಲಿ ಇರ್ತಕ್ಕಂಥ ಒಂದು ಪ್ರೆಸೆನ್ಸ್ ಅಲ್ಲಿ ಒಂದು ಮದುವೆ ಮಾಡಿದ್ವಿ. ಒಟ್ನಲ್ಲಿ ಪ್ರೀತಿ ಅಮರ ಅಂತ ಸುತ್ತಾಡಿದ ಪ್ರೇಮ ಪಕ್ಷಿಗಳು ಪೊಲೀಸರ ನೇತೃತ್ವದಲ್ಲಿ ಮದುವೆಯಾಗಿ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಪ್ರೇಮಿಗಳಿಗೆ ಆಸರೆಯಾದ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.